ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆ ಜವಾಬ್ದಾರಿನ ಹೊತ್ಕೊಂಡಿರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಎಫ್ಎಸ್ಎಲ್ ಅಂಗಳಕ್ಕೆ ವಿಡಿಯೋಗಳ ರವಾನೆ ಆಗಿದೆ. 40 ಜಿಬಿಯ ಪೆನ್ ಡ್ರೈವ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದು 30 ಜಿಬಿಯ ಒಂದು ಪೆನ್ ಡ್ರೈವ್ ಇದ್ರೆ ಇನ್ನೊಂದು 8 ಜಿಬಿಯ ಮತ್ತೊಂದು ಪೆನ್ ಡ್ರೈವ್ ಅನ್ನು ಕೂಡ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ. ಸೊ ಪೆನ್ ಡ್ರೈವ್ ನಲ್ಲಿ ಇರುವಂತಹ ವಿಡಿಯೋಗಳು ಅಷ್ಟು ಕೂಡ ಅಸಲಿ ವಿಡಿಯೋನ, ಎಷ್ಟು ಮಾರ್ಫಿಂಗ್ ಆಗಿದೆ ಅಥವಾ ಎಲ್ಲವೂ ಕೂಡ ಒರಿಜಿನಲ್ ಇರುವಂತಹ ವಿಡಿಯೋನ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಕೂಡ ಈ ವಿಡಿಯೋಗಳ ಪರಿಶೀಲನೆಯಲ್ಲಿ ಮಗ್ನವಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಡಿಯೋದ ಅಸಲಿಯತನ್ನ ಅರಿಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ತನಿಖೆಯ ಪ್ರಗತಿ ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ನಿರೀಕ್ಷೆ ಅಂತೂ ಇದೆ. ಭಾರಿ ಸೆನ್ಸೇಷನ್ಗೆ ಕಾರಣ ಆಗಿರುವಂತಹ ಈ ಕೇಸ್ನಲ್ಲಿ ಎಫ್ಎಸ್ಎಲ್ ನಿಂದ ಬರುವಂತಹ ರಿಪೋರ್ಟ್ ಏನು, ಆಮೇಲೆ 2976 ವಿಡಿಯೋಗಳು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದು ಎಕ್ಸಾಜರೇಟೆಡ್ ಫಿಗರಾ ಅಥವಾ ನಿಜವಾಗ್ಲೂ ಅಷ್ಟಿದೆಯಾ, ಅದರಲ್ಲಿ ಎಷ್ಟು ಒರಿಜಿನಲ್ ಇದೆ, ಎಷ್ಟು ಫೇಕ್ ಇದೆ, ಎಲ್ಲವೂ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಯಾವಾಗ ಎಫ್ಎಸ್ಎಲ್ ರಿಪೋರ್ಟ್ ಬರಬಹುದು ಅನ್ನುವಂತಹ ನಿರೀಕ್ಷೆ ಜೊತೆಗೆ ಏನನ್ನೆಲ್ಲ ಫೋಕಸ್ ಮಾಡ್ತಾರೆ ಸಾಮಾನ್ಯವಾಗಿ ಒಂದು ವಿಡಿಯೋ ಪರಿಶೀಲನೆ ಸಂದರ್ಭದಲ್ಲಿ, ಪ್ರಕ್ರಿಯೆ ಹೇಗಿರುತ್ತೆ? ಮಮತಾ, ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ 2 ಆಯಾಮಗಳಲ್ಲಿ ವಿಚಾರಣೆಗಳನ್ನ ಮಾಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಈಗ ದಾಖಲಾಗಿರುವಂತಹ ಪ್ರಕರಣ ಏನದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಈಗಾಗಲೇ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಈ ವಿಡಿಯೋ ತುಣುಕುಗಳೇನಿತ್ತು, ವಿಡಿಯೋ ತುಣುಕುಗಳಿಗೆ ಸಂಬಂಧಿಸಿದಂತೆ ಬೇರೊಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಫ್ಎಸ್ಎಲ್ ವರದಿಯನ್ನ ಆಧರಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಿಕ್ಕೆ, ಯಾಕಂದ್ರೆ ಅದರಲ್ಲಿ ಇರುವಂತಹ ವಿಡಿಯೋಗಳು ನಿಜವಾಗ್ಲೂ ಅಸಲಿ ವಿಡಿಯೋಗಳ ಅಥವಾ ನಕಲಿ ವಿಡಿಯೋಗಳ ಅಲ್ಲ, ಅಥವಾ ಮಾಫ್ ಮಾಡಿ ಏನಾದ್ರು ವಿಡಿಯೋಗಳನ್ನ ಹರಿಬಿಡ್ಲಾಗಿದೆಯಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ನೆನೆಯಷ್ಟೇ 40 ಜಿಬಿಯ ಪೆನ್ ಡ್ರೈವ್ ಅನ್ನ, ಅಂದ್ರೆ 32 ಜಿಬಿಯ ಒಂದು ಪೆನ್ ಡ್ರೈವ್ ಮತ್ತೊಂದು 8 ಜಿಬಿಯ ಪೆನ್ ಡ್ರೈವ್ ಏನಿತ್ತು, ಎರಡನ್ನೂ ಕೂಡ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ರವಾನೆಯನ್ನ ಮಾಡಿದ್ದಾರೆ. ಜೊತೆಗೆ ಎಫ್ಎಸ್ಎಲ್ ಅಧಿಕಾರಿಗಳು ಅದ್ರ ಬಗ್ಗೆ ಕ್ಲಾರಿಟಿಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿ ಪೆನ್ ಡ್ರೈವ್ ಒಳಗಡೆ ಬಂದಂತ ವಿಡಿಯೋಗಳು ಎಡಿಟೆಡ್ ಆಗಿರ್ತವೆ. ಯಾವುದು ಕೂಡ ರಾ ಫುಟೇಜ್ ಆಗಿ ಇರುವಂತ ವಿಡಿಯೋಗಳಲ್ಲ, ಇವೆಲ್ಲ ಕೂಡ ಎಡಿಟೆಡ್ ವಿಡಿಯೋಗಳು. ಸಾಮಾನ್ಯವಾಗಿ ಎಫ್ಎಸ್ಎಲ್ ಇಂದ ಇದೇ ವರದಿ ಬರುತ್ತೆ. ರಾ ಫುಟೇಜಸ್ ಏನಿದೆ ಅನ್ನೋದ್ರ ಬಗ್ಗೆ, ರಾ ಫುಟೇಜಸ್ ನ ಬಗ್ಗೆ ಕಾನ್ಸಂಟ್ರೇಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ಬೇಕಾಗಿರುವಂತದ್ದು. ಅಂದ್ರೆ ಆ ವಿಡಿಯೋಗಳ ತುಣುಕುಗಳನ್ನ ಶೂಟ್ ಮಾಡಿದಂತ ಮೊಬೈಲ್ ಏನಿತ್ತು, ಮೊಬೈಲ್ ನ ಮೂಲಕ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಬೇಕು. ಎಸ್ಐಟಿ ಅಧಿಕಾರಿಗಳು ಈಗ ಸದ್ಯಕ್ಕೆ ಸಿಕ್ಕಿರುವಂತ ಪೆನ್ ಡ್ರೈವ್ ಏನಿತ್ತು ಅದರಲ್ಲಿ ಮಾಹಿತಿಗಳನ್ನ ಕಲೆ ಹಾಕೋ ಪ್ರಯತ್ನಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.